Hi, hello, namaskar to all my friends and family. Welcome to my channel Pavna Ganesh Vlogs. ನಾನು ನಿಮ್ಮ ಪಾವನಾ ಗಣೇಶ್. ನಾನು ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನೀವೆಲ್ಲರೂ ಹೇಗಿದ್ದೀರಿ? ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಬನ್ನಿ ಇವತ್ತಿನ ರೆಸಿಪಿ ಶೇರ್ ಮಾಡ್ತೀನಿ. ಇವತ್ತು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳಿಕ್ಕೆ ಬಂದಿರೋ ರೆಸಿಪಿ ಬಂದ್ಬಿಟ್ಟು ಬೀಟ್ರೂಟ್ ಚಪಾತಿ. ಈ ರೆಸಿಪಿಗೆ ನಮಗೆ ಬೇಕಾಗಿರೋ ಪದಾರ್ಥಗಳು ಹೇಳ್ತೀನಿ, ಆದರೆ ಈಗಲ್ಲ. ಅದಕ್ಕೆ ಮುಂಚೆ ಕ್ವಿಕ್ಕಾಗಿ ನಮಗೆ ಬೇಕಾಗಿರೋಂಥ ಜೀರಿಗೆ, ಸಬ್ಬಸಿಗೆ ಸೊಪ್ಪು, ಹಾಗೆ ಕೊತ್ತಂಬರಿ ಸೊಪ್ಪು, ಹಾಗೆ ಬೀಟ್ರೂಟ್ನ ನಾವು ರುಬ್ಕೊಂಡು ಬಂದುಬಿಡೋಣ. ಓಕೆನಾ? ಇದು ರುಬ್ಕೊಂಡ್ಮೇಲೆ ನಾನು ನಿಮಗೆ ಹೇಳ್ತೀನಿ ನಮಗೆ ಇನ್ನೂ ಏನೇನು ಪದಾರ್ಥಗಳು ಬೇಕು ಇದ್ರ ಜೊತೆಗೆ ಆ್ಯಡ್ ಮಾಡಿಕೊಂಡು ನಮ್ಮ ರೆಸಿಪಿನ ರೆಡಿ ಮಾಡ್ಕೊಳ್ಳಿಕ್ಕೆ ಅಂತ. ಸೊ ಇವಾಗ ರುಬ್ಕೊಂಡ್ಬಂದುಬಿಡೋಣವಾ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು, ನಾನಿಲ್ಲಿ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ಒಂದು ಪಾತ್ರೆಗೆ ಹಿಟ್ಟು, ಹಾಗೆ ನಮಗಿಲ್ಲಿ 2-3 ಟೇಬಲ್ ಸ್ಪೂನಷ್ಟು ಮೊಸರು ಬೇಕಾಗತ್ತೆ ಫ್ರೆಂಡ್ಸ್, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಇದನ್ನೆಲ್ಲದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಪಾತ್ರೆಯಲ್ಲಿ. ಫ್ರೆಂಡ್ಸ್, ಇಲ್ಲಿ ನಾನು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಮತ್ತು ಫ್ರೆಂಡ್ಸ್, ನಾನಿಲ್ಲಿ ನೀರನ್ನು ಬಳಸಿಲ್ಲ. ನಾವಿಲ್ಲಿ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ, ರುಬ್ಬಿಟ್ಕೊಂಡಿದ್ವಿ, ನನಗಿದೇ ಮಿಶ್ರಣ ಸರಿ ಹೋಯಿತು. ನಾನು ತೊಗೊಂಡಿದ್ದು ಹಿಟ್ಟಿಗೆ ಮತ್ತು ನಾನು ರುಬ್ಕೊಂಡಿದ್ದ ಮಿಶ್ರಣಕ್ಕೆ ನನಗೆ ಹಿಟ್ಟು ಇದು ನಾದ್ಕೊಳ್ಳೋಕ್ಕೆ ಸರಿಯಾಗೋಯಿತು. ನಾನು ನೀರನ್ನ ಬಳಸಿಲ್ಲ. ನೀವು ಆದಷ್ಟು ನೀರು ಬಳಸೋಕೆ ಹೋಗಬೇಡಿ. ಮತ್ತು ನಾನು ಸ್ವಲ್ಪ ಎಣ್ಣೆ ಬಳಸ್ಕೊಂಡಿದ್ದೀನಿ ಹಿಟ್ಟು ನಾದೋದಕ್ಕೆ. ಇವಾಗ ನಾವು ಈ ಥರ ಒಂದು ಎಣ್ಣೆ ಕವರಿಗೆ ಇದ್ದರೆ ನೀವು ಬಳಸ್ಬೋದು, ಇಲ್ಲದಿದ್ದರೆ ಹೀಗೆ ಇಡಿ, ಪರವಾಗಿಲ್ಲ. ಇದನ್ನೊಂದು ಅರ್ಧ ಅಥವಾ 1 ಅವರು ಹೀಗೆ ಬಿಡಬೇಕು. ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಾ ಇರ್ಬೋದು ನಮ್ಮ ಹಿಟ್ಟು ರೆಡಿಯಾಗಿದೆ ನೋಡಿ, ಎಷ್ಟು ಅದಕ್ಕೆ ಬಂದಿದೆ ಅಂತೇಳ್ಬಿಟ್ಟು. ಈ ಥರ ಸಾಫ್ಟಾಗಿ ಬರಬೇಕು ಫ್ರೆಂಡ್ಸ್. ಸೇಮ್ ನಾವು ಚಪಾತಿಗೆ ಹೇಗೆ ಮಿಕ್ಸ್ ಮಾಡ್ಕೊಳ್ತೀವಲ್ಲ ಅಷ್ಟೇ, ಆದರೆ ಇದಕ್ಕೆ ಆ್ಯಡ್ ಮಾಡಿರೋ ಪದಾರ್ಥಗಳು ಬೇರೆ ಬೇರೆ ಅಷ್ಟೇ. ಸೊ ಬನ್ನಿ ನಾವೀಗ ಚಪಾತಿ ಲಾಟ್ಕೊಳ್ಳೋಣ. ಫ್ರೆಂಡ್ಸ್, ನಾನಿಲ್ಲಿ ಚಪಾತಿನೆಲ್ಲ ಲಾಟ್ಕೊಂಡು ಇಟ್ಕೊಂಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಪಿಂಕಾಗಿ ಸಾಫ್ಟಾಗಿದೆ. ಇದಕ್ಕೆ ಇವಾಗ ನಾವು ತುಪ್ಪ ಅಥವಾ ಎಣ್ಣೆಯಿಂದ ಕಾಯಿಸ್ಕೊಳ್ಳೋಣ. ತುಪ್ಪ ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಯಾಕಂದರೆ ನಾವಿಲ್ಲಿ ಸಬ್ಬಸಿಗೆ ಸೊಪ್ಪು ಯೂಸ್ ಮಾಡಿದ್ದೀವಲ್ಲ, ಹಾಗಾಗಿ ತುಪ್ಪ ಯೂಸ್ ಮಾಡಿದರೆ ತುಂಬ ಒಳ್ಳೆ ಟೇಸ್ಟ್ ಹಾಗೆ ಫ್ಲೇವರ್ ಬರುತ್ತೆ. ಸೊ ಬನ್ನಿ ಕಾಯಿಸ್ಕೊಂಡು ಬಿಡೋಣ. ಫ್ರೆಂಡ್ಸ್, ನಮ್ಮ ಇವತ್ತಿನ ರೆಸಿಪಿ ರೆಡಿಯಾಗಿದೆ. ಬನ್ನಿ, ನನ್ನ ಮಗಳು ಇಲ್ಲೇ ಇದ್ದಾಳೆ, ಟೇಸ್ಟ್ ಹೇಗಿದೆ ಅಂತ ಕೇಳೋಣ. ಹಾಯ್ ನಿವಾನ್ಶಿ. ಹಾಯ್ ನಿವಾನ್ಶಿ, ಟೇಸ್ಟ್ ಮಾಡಿ ಮಗನೇ ಹೇಗಿದೆ ಅಂತ ಹೇಳಿ. ಎಷ್ಟು ಚೆನ್ನಾಗಿದೆ? ಜಾಸ್ತಿನಾ? ಹೌದಾ? ಇಷ್ಟ ಆಯ್ತಾ ನಿಮಗೆ? ಎಷ್ಟು ಇಷ್ಟ ಆಯಿತು ಬಾಬಾಗೆ? ಅಷ್ಟು ಇಷ್ಟ ಆಯ್ತಾ? ಓಕೆ, ಎಲ್ರಿಗೂ ಬಾಯ್ ಹೇಳಿ. ಬಾಯ್ ಗಾಯ್ಸ್. ಸೊ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.